ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ, ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಅಂತ ಕೇಳ್ತಾ ಇದ್ದೀನಿ. ಸೊ ನಾನು ಇವಾಗ ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀನಿ, ಯಾಕಂದರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದು. ಇವತ್ತೇ ಎಲ್ಲ ಪ್ರಿಪ್ರೇಷನ್ ಮಾಡಿದ್ದೀನಿ. ಕ್ಲೀನಿಂಗು ಅದೆಲ್ಲ ಆಲ್ರೆಡಿ ಆಗಿದೆ, ಅದೆಲ್ಲ ಯಾವುದು ವಿಡಿಯೋ ನಾನು ಮಾಡೋಕ್ಕೋಗಿಲ್ಲ. ಜಸ್ಟ್ ಸಂಜೆ ಮೇಲೆ ಏನೇನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ, ಏನೇನು ಒಂದೊಂದಾಗಿ ಪ್ರಿಪೇರ್ ಮಾಡ್ಕೊಳ್ತಾ ಹೋಗ್ತೀನಿ. ನೋಡೋಣ ಬನ್ನಿ. ಹೆಚ್ಚು ಟೈಮ್ ತಗೊಳ್ಳೋದು ದೇವರಿಗೆ ಸೀರೆ ಉಡಿಸೋದು. ಹಾಗಾಗಿ ನಾನು ಸೀರೆನ ಹಿಂದಿನ ದಿನನೇ ಅಥವಾ ಮುಂಚೆ ಟೈಮ್ ಸಿಕ್ಕಾಗ ಪ್ಲೀಟಿಂಗ್ ಮಾಡಿ ಇಟ್ಕೊಳ್ತೀನಿ. ಸೊ ಹಾಗೆ ಇವತ್ತು ಕೂಡ ನಾನು ಮಧ್ಯಾಹ್ನನೇ ಪ್ಲೀಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ನೆಕ್ಸ್ಟು ನಾನು ದೇವರ ಮುಖವಾಡಕ್ಕೆ ಅಲಂಕಾರವನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ದೇವರ ಮುಖವಾಡ ಅಲಂಕಾರ ಮುಗಿದ ಮೇಲೆ ನೆಕ್ಸ್ಟು ಪೂಜೆಗೆ ಬೇಕಾದಂತಹ ಬೆಳ್ಳಿ ಸಾಮಾನು, ತಟ್ಟೆ ಇದೆಲ್ಲ ಏನಿದೆ ಅದನ್ನೆಲ್ಲ ನೀಟಾಗಿ ತೊಳೆದು ಒರೆಸಿಟ್ಕೊಳ್ತಾ ಇದ್ದೆ. ತಟ್ಟೆಗಳೆಲ್ಲ ಆಲ್ರೆಡಿ ತೊಳೆದು ನಾನು ಹೊರಗಡೆ ಒಣಗಲಿಕ್ಕೆ ಇಟ್ಟಿದ್ದೆ. ಶ್ರೀಜು ಎಲ್ಲ ಒಳಗೆ ತಂದು ನೀಟಾಗಿ ಜೋಡಿಸ್ತಾ ಇದ್ದಾಳೆ. ಅವಳು ಸಹ ನನಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿದ್ಲು. ಆಮೇಲೆ ಶ್ರೀಕಾಂತ್ ಅವರು ಆಫೀಸಿಂದ ಬಂದಮೇಲೆ ನಾವು ಹೊರಗಡೆ ಹೋಗಿಬಿಟ್ಟು ಪೂಜೆಗೆ ಬೇಕಾದಂಥ ಹಣ್ಣುಗಳು ಮತ್ತು ಪೂಜಾ ಸಾಮಾನು, ವೀಳ್ಯದೆಲೆ, ಬಾಳೆ ಎಲೆ ಏನೇನಿದೆ ಎಲ್ಲವನ್ನು ತಂದ್ವಿ. ಶ್ರೀಜು ಹಣ್ಣುಗಳನ್ನೆಲ್ಲ ತೆಗೆದು ನೀಟಾಗಿ ಒಂದು ಕಡೆ ನನಗೆ ಜೋಡಿಸ್ಕೊಟ್ಲು. ಅದೆಲ್ಲ ಆದಮೇಲೆ ನಾನು ಲಕ್ಷ್ಮಿ ಕೂರಿಸೋ ಜಾಗವನ್ನು ಮೊದಲೇ ಕ್ಲೀನ್ ಮಾಡ್ಕೊಂಡಿದ್ದೆ. ಅಲ್ಲಿ ಸ್ಕ್ರೀನ್ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಡೆಕೋರೇಷನನ್ನು ಮಾಡಿದೆ. ಯಾವಾಗಲೂ ಅಷ್ಟೇ ನಾನು ಹೆಚ್ಚಾಗಿ ಅಲಂಕಾರ ಏನು ಮಾಡೋಕ್ಕೆ ಹೋಗಲ್ಲ. ನೀವು ನನ್ನ ಹಿಂದಿನ ವೀಡಿಯೋಸ್ಗಳನ್ನ ಸಹ ನೋಡ್ಬೋದು. ಇಷ್ಟೇ ಸಿಂಪಲ್ಲಾಗಿ ನಾನು ಹಿಂದೆ ಸ್ಕ್ರೀನ್ ಹಾಕಿ ಒಂದೆರಡು ಹಾರ ಹಾಕಿ ಡೆಕೋರೇಷನ್ ಮಾಡಿರ್ತೀನಿ. ಆಮೇಲೆ ತಂದಿದ್ದಂತಹ ತೆಂಗಿನಕಾಯಿ, ಬಾಳೆ ಎಲೆ, ಮಾವಿನ ಎಲೆ ಇದೆಲ್ಲವನ್ನು ತೆಗೆದು ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ಮಾವಿನ ತೋರಣ ಬಾಗಿಲಿಗೆ ಕಟ್ಟಲಿಕ್ಕೆ ಸಹ ರಾತ್ರಿಯೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಲೇಟ್ ಆಗುತ್ತೆ ಅಂತ ನೈಟೇ ಮಾಡಿ ಇಟ್ಕೊಂಡೆ. ಈ ಮಾವಿನ ಎಲೆ, ವೀಳ್ಯದೆಲೆ ಎಲ್ಲ ರೆಡಿಯಾಗಿದೆ. ಇದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ನೀರು ಚಿಮುಕಿಸಿ ಇಡ್ತಾ ಇದ್ದೀನಿ, ಯಾಕಂದರೆ ಬೆಳಗ್ಗೆ ಎಲ್ಲ ಯೂಸ್ ಮಾಡಬೇಕಲ್ವ, ಫ್ರೆಶ್ ಆಗಿರುತ್ತೆ. ಹಾಗಾಗಿ ಎಲ್ಲದಕ್ಕೂ ಸ್ವಲ್ಪ ನೀರು ಚಿಮುಕಿಸಿ ಇಡ್ತಾ ಇದ್ದೀನಿ. ಇದು ಕಳಶ ಇಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ತೆಂಗಿನಕಾಯಿ. ಬೆಳಗ್ಗೆ ಈಸಿಯಾಗಿ ಸಿಗಲಿ ಅಂತ ಹೇಳಿಬಿಟ್ಟು ಪೂಜೆಗೆ ಬೇಕಾದಂಥ ಎಲ್ಲ ಐಟಮ್ನ ನಾನು ತಂದು ಲಕ್ಷ್ಮಿ ಕೂರಿಸುವಂಥ ಪೀಠದ ಮೇಲೇ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡೆ. ಪೂಜೆ ತಯಾರಿ ಎಲ್ಲ ರೆಡಿ ಆದಮೇಲೆ ಕೊನೆಯದಾಗಿ ನಾನು ಅಡುಗೆ ಮನೆಯಲ್ಲಿದ್ದಂಥ ಪಾತ್ರೆ ಗೀತ್ರೆ ಎಲ್ಲ ತೊಳೆದು ನೀಟ್ ಮಾಡಿಕೊಂಡು ಗ್ಯಾಸು ಎಲ್ಲವನ್ನು ಕ್ಲೀನ್ ಮಾಡಿ ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇಷ್ಟು ತಯಾರಿ ಇವಾಗ ಆಗಿದೆ. ಇನ್ನು ಬೆಳಗ್ಗೆ ಎದ್ದು ಉಳಿದಿದ್ದೆಲ್ಲ ಒರೆಸಿ ಸಾರಿಸಿ ರಂಗೋಲಿ ಎಲ್ಲ ಹಾಕಿ ಫುಲ್ ಎಲ್ಲನೂ ಬೆಳಗ್ಗೆ ನಾನು ಮಾಡ್ಕೋಬೇಕು. ಸೊ ಇದಿಷ್ಟು ತಯಾರಿ ನಾನು ಇವಾಗ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾಳೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಸ್ಟಾರ್ಟ್ ಮಾಡೋಣ. ನೀವು ಅಷ್ಟೇ ಚೆನ್ನಾಗಿ ಪೂಜೆಯನ್ನು ಮಾಡಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಓಕೆ, ಇವಾಗ ಮಲಗ್ತಾ ಇದ್ದೀನಿ. ಸೊ 11 ಗಂಟೆ ಆಗಿದೆ. ಬೆಳಗ್ಗೆ ಬೇಗ ಎದ್ದು ಎಲ್ಲ ತಯಾರಿ ಮಾಡ್ಕೋಬೇಕು ಮತ್ತು ಪೂಜೆಗೆ. ಓಕೆ, ನೀವು ಮಲ್ಕೊಳ್ಳಿ. ಗುಡ್ ನೈಟ್.